ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಆಸ್ಪತ್ರೆ ಖರ್ಚು ಅಂತ ಅಂದ್ರೆ ಸಾಮಾನ್ಯ ಜನರಿಗಂತೂ ತುಂಬಾ ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ಒಂದು ಆಪರೇಷನ್ ಅಂತ ಅಂದ್ರೆ 50,000, 1,00,000, ಕೆಲವೊಮ್ಮೆ 5,00,000ದವರೆಗೆ ಕೂಡ ಹೋಗುತ್ತೆ. ಆದ್ರೆ ಈ ಎಲ್ಲಾ ಖರ್ಚಿನಿಂದ ರಕ್ಷಣೆಯನ್ನ ಕೊಡೋದಿಕ್ಕೆ ಅಂತಾನೆ ಒಂದು ವಿಶೇಷ ಕಾರ್ಡ್ ಇದೆ. ಅದೇ ಯಶಸ್ವಿನಿ ಆರೋಗ್ಯ ಕಾರ್ಡ್. ಇದೊಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸ್ಕೀಮ್. ಅಂದ್ರೆ ಹಾಸ್ಪಿಟಲ್ ಬಿಲ್ ಅನ್ನ ನಿಮ್ ಕೈಯಿಂದ ಹಣ ಕಟ್ಟೋ ಅಗತ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ವೈದ್ಯಕೀಯ ಸೌಲಭ್ಯವನ್ನ ಒದಗಿಸಲು ಯಶಸ್ವಿನಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಯಶಸ್ವಿನಿ ಯೋಜನೆಯ ಮೂಲಕ ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಳ್ಳುವುದಕ್ಕೆ 2026ನೇ ವರ್ಷದ ಅರ್ಜಿ ಸಲ್ಲಿಕೆ ಸಹ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿ ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿನೇ ತಿಳಿದಿಲ್ಲ. ಅಂತವರಿಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವಾಗ ಅರ್ಜಿ ಸಲ್ಲಿಸಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ಹೇಳಿದ್ದೀವಿ. ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಳ್ಳೋದಿಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ. ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗತ್ತೆ. ಅರ್ಜಿದಾರರು ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿರಬೇಕು. ಅಂದ್ರೆ ನಿಮ್ಮದೇ ಊರಿನಲ್ಲಿರುವಂತಹ ಗ್ರಾಮೀಣ ಸ್ವಸಹಾಯ ಗುಂಪುಗಳು ಅಥವಾ ಸಹಕಾರ ಬ್ಯಾಂಕ್ಗಳು, ಸೌಹಾರ್ದ ಸಹಕಾರಿಗಳು, ಸಹಕಾರ ಸಂಘಗಳಲ್ಲಿ ಕನಿಷ್ಠ 3 ತಿಂಗಳಿಗಿಂತ ಮುಂಚೆ ಸದಸ್ಯತ್ವವನ್ನ ಹೊಂದಿರಬೇಕಾಗುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವವರು ಮತ್ತು ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಹೊಂದಿರುವಂತವರು ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಆಗಲ್ಲ. ಅದೇ ರೀತಿ ಪ್ರೈವೇಟ್ ಕಂಪನಿ ಅಥವಾ ಇನ್ನಿತರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತವರು ತಿಂಗಳಿಗೆ 30,000ಕ್ಕಿಂತ ಹೆಚ್ಚಿನ ವೇತನವನ್ನ ಪಡೆಯುತ್ತಾ ಇದ್ರೆ ಅಂತವರು ಕೂಡ ಅರ್ಜಿ ಸಲ್ಲಿಸೋದಿಕ್ಕೆ ಅರ್ಹರಾಗಿರೋದಿಲ್ಲ. ಯಾವೆಲ್ಲ ಚಿಕಿತ್ಸೆಗಳು ಕವರ್ ಆಗುತ್ತೆ ಅಂತ ಅಂದ್ರೆ ಹೃದಯ, ಕಣ್ಣು, ಮೂಳೆ, ಹೊಟ್ಟೆ ಸಂಬಂಧಿತ ಸರ್ಜರಿಗಳು ಈ ಕಾರ್ಡ್ನಲ್ಲಿ ಕವರ್ ಆಗುತ್ತೆ. ಸುಮಾರು 5,00,000ದವರೆಗೆ ಚಿಕಿತ್ಸೆಯನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಯಶಸ್ವಿನಿ ಕಾರ್ಡ್ ಸಾಮಾನ್ಯ ಜ್ವರ ಅಥವಾ ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಕವರ್ ಆಗೋದಿಲ್ಲ. ಮೇಜರ್ ಸರ್ಜರೀಸ್ಗೆ ಮಾತ್ರ ಕವರ್ ಆಗುತ್ತೆ. ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಬಳಸಬಹುದು ಅಂತ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಬಳಸಬಹುದು. ಎಲ್ಲಾ ಪ್ರೈವೇಟ್ ಹಾಸ್ಪಿಟಲಿನಲ್ಲಿ ಈ ಯೋಜನೆ ಇಲ್ಲ. ಆದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲಿನಲ್ಲಿ ಈ ಯೋಜನೆ ಸೇರ್ಕೊಂಡಿದೆ. ಅದಕ್ಕೆ ನೀವು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಒಮ್ಮೆ ಆಸ್ಪತ್ರೆಯನ್ನ ಭೇಟಿ ಮಾಡಿ ಯಶಸ್ವಿನಿ ಯೋಜನೆ ಇಲ್ಲಿ ಉಂಟಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಳ್ಳೋದಿಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ನಿಮ್ಮ ಹತ್ತಿರದ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಥವಾ ಸೊಸೈಟಿ ಅಥವಾ ನಿಮ್ಮ ಹಳ್ಳಿಯ KMF ಹಾಲಿನ ಡೈರಿ ಕಚೇರಿಯನ್ನ ಭೇಟಿ ಮಾಡಿ ಅಗತ್ಯ ದಾಖಲೆಗಳನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು. ಯಶಸ್ವಿನಿ ಕಾರ್ಡ್ ಅನ್ನ ಪಡ್ಕೊಳ್ಳೋದಿಕ್ಕೆ ನೋಂದಣಿ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಗ್ರಾಮೀಣ ಭಾಗದ 4 ಜನರಿರುವ ಒಂದು ಕುಟುಂಬಕ್ಕೆ ವರ್ಷಕ್ಕೆ 500 ರೂಪಾಯಿಗಳನ್ನ ಪಾವತಿಸಬೇಕಾಗುತ್ತೆ. ಅದೇ ಕುಟುಂಬದಲ್ಲಿ 4ಕ್ಕಿಂತ ಹೆಚ್ಚಿನ ಸದಸ್ಯರಿದ್ದರೆ ಆ ಪ್ರತಿ ಸದಸ್ಯರಿಗೆ 100 ರೂಪಾಯಿಯಂತೆ ಶುಲ್ಕವನ್ನ ಪಾವತಿ ಮಾಡಬೇಕು. ನಗರ ಸಹಕಾರಿ ಸಂಘಗಳ ಒಂದು ಕುಟುಂಬಕ್ಕೆ ವಾರ್ಷಿಕವಾಗಿ 1,000 ರೂಪಾಯಿಗಳನ್ನ ಪಾವತಿಸಬೇಕು. ಅದೇ ರೀತಿ 4ಕ್ಕಿಂತ ಹೆಚ್ಚಿನ ಸದಸ್ಯರಿದ್ದಲ್ಲಿ ಪ್ರತಿ ಸದಸ್ಯರಿಗೆ 200 ರೂಪಾಯಿಗಳ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಇನ್ನು SC/ST ವರ್ಗದವರಿಗೆ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಸಹಾಯಧನವನ್ನ ನೀಡುವ ಮೂಲಕ ಅವರ ವಾರ್ಷಿಕ ಸದಸ್ಯತ್ವದ ವಂತಿಗೆಯನ್ನ ಸರ್ಕಾರವೇ ಭರಿಸ್ತಾ ಇದೆ. ಈ ಕಾರ್ಡ್ ಅನ್ನ ಪಡ್ಕೊಂಡ ನಂತರ ಪ್ರತಿ ವರ್ಷಕ್ಕೊಮ್ಮೆ ರಿನಿವಲ್ ಮಾಡ್ಕೊಳ್ಳೋದಂತೂ ಕಂಪಲ್ಸರಿ ಆಗಿರುತ್ತದೆ. ನೀವೇನಾದ್ರೂ ರಿನಿವಲ್ ಮಾಡಿಸಿಲ್ಲ ಅಂತ ಅಂದ್ರೆ ಹಾಸ್ಪಿಟಲ್ನಲ್ಲಿ ಯಾವುದೇ ಟ್ರೀಟ್ಮೆಂಟ್ ಅನ್ನ ಫ್ರೀಯಾಗಿ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಯಶಸ್ವಿನಿ ಯೋಜನೆಯಡಿ 2,128 ಚಿಕಿತ್ಸೆಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ಅದಕ್ಕೆ ನೀವೇನಾದ್ರೂ ಈ ಯೋಜನೆಯಡಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಮೊದಲು ಆಸ್ಪತ್ರೆಗೆ ಭೇಟಿ ನೀಡಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ಚಿಕಿತ್ಸೆಯನ್ನ ಪಡೆಯಿರಿ. 2026ನೇ ವರ್ಷದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಅಂತ ಹೇಳಿದೆ ಅಲ್ವಾ. ಇದೇ ಜನವರಿ 3ನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಇದಕ್ಕೆ ಕೊನೆಯ ದಿನಾಂಕ 31 ಮಾರ್ಚ್ 2026 ಆಗಿರುತ್ತದೆ. ಸುಮಾರು 3 ತಿಂಗಳುಗಳ ಕಾಲ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದ್ರಿಂದ ನಿಮ್ಮ ಹತ್ತಿರದ ಸಹಕಾರಿ ಸಂಘಕ್ಕೆ ಹೋಗಿ ಸದಸ್ಯತ್ವವನ್ನ ಪಡ್ಕೊಳ್ಳಿ. ಇಂದೇ ಯಶಸ್ವಿನಿ ಕಾರ್ಡ್ ಅನ್ನ ಪಡೆದುಕೊಳ್ಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.